ಗುರುಗಳು ಅಂದ್ರೆ ಕಣ್ಣಿಗೆ ಕಾಣೋ ದೇವರು ಅಂತಾರೆ. ಪ್ರತಿಯೊಬ್ಬರ ಪಾಲಿನ ಆದರ್ಶಪ್ರಾಯರಾಗಿರ್ತಾರೆ. ಆದ್ರೆ ಇಲ್ಲೊಬ್ಬ ಶಿಕ್ಷಕ ವಿಕಲಚೇತನ ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದಿದ್ರು. ಯಾಕೀಗೆ ಮಾಡಿದ್ರಿ ಅಂದ್ರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ವಿ ಅಂತ ಸಮಜಾಯಿಷಿ ಕೊಟ್ಟಿದ್ರು. ನಿನ್ನೆವರೆಗೂ ಕಳ್ಳಾಟ ಆಡ್ತಿದ್ದವರು ಇವತ್ತು ಕಂಬಿ ಹಿಂದೆ ಸೇರಿದ್ದಾರೆ. ಮಗು ಮ್ಯಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ, ಕಣ್ಣ ಕಾರ ಹಾಕಿ ಪೈಪ್ ಹೊಡೆಯುವಂತ ಏನಿದಿರ್ಬೋದು ಉದ್ದೇಶ ಅವರಿಗೆ. ವಿಶೇಷ ಚೇತನರ ಮೇಲೆ ಅಟ್ಟಹಾಸ ಮೆರೆದವರು ಅರೆಸ್ಟ್. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ವಿಶೇಷ ಚೇತನ ಮಕ್ಕಳ ಮೇಲೆ ಶಿಕ್ಷಕನ ದರ್ಪ. ನ್ಯೂಸ್ 18 ವರದಿ ಬೆನ್ನಲ್ಲೇ ವಸತಿ ಶಾಲೆ ಬಂದ್. ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಸುದ್ದಿ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ಇಂಥ ಮಕ್ಕಳ ಮೇಲೆ ಕೈ ಎತ್ತೋದಕ್ಕಾದ್ರೂ ಹೇಗೆ ಮನಸ್ಸು ಬಂತು ಅಂತ ಎಲ್ಲಾ ಕಡೆ ಹಿಡಿಶಾಪ ಹಾಕಿದ್ರು. ಶಿಕ್ಷಕರ ರೂಪದಲ್ಲಿರುವ ರಾಕ್ಷಸರ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶಾಲೆಗೆ ಬೀಗ ಬೀಳೋದಷ್ಟೇ ಅಲ್ಲ, ಮಕ್ಕಳ ಮೇಲೆ ಕೈ ಎತ್ತಿದವರಿಗೆ ಕೋಳ ಸಹ ಬಿದ್ದಿದೆ. ಬಾಗಲಕೋಟೆಯ ನವನಗರದಲ್ಲಿ ದಿವ್ಯ ಜ್ಯೋತಿ ಅನ್ನೋ ವಿಶೇಷ ಚೇತನ ಮಕ್ಕಳ ವಸತಿ ಶಾಲೆ ಇತ್ತು. ಈ ಶಾಲೆಯಲ್ಲಿ ಹೇಳೋರಿರ್ಲಿಲ್ಲ, ಕೇಳೋರಿರ್ಲಿಲ್ಲ. ಇಲ್ಲಿರೋ ವಿಶೇಷ ಚೇತನ ಮಕ್ಕಳನ್ನ ಕಸಕ್ಕಿಂತಲೂ ಕೀಳಾಗಿ ಕಾಣ್ತಾ ಇದ್ರು. ತಿದ್ದಿ ಬುದ್ಧಿ ಹೇಳ್ಬೇಕಿದ್ದವರು ರಾಕ್ಷಸರಂತೆ ಅಟ್ಟಹಾಸ ಮೆರೀತಾ ಇದ್ರು. ಯಾವಾಗ ಇವರ ರಾಕ್ಷಸಿ ಕೃತ್ಯದ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಅಧಿಕಾರಿಗಳ ದಂಡೆ ಓಡೋಡಿ ಬಂದಿದೆ. ಶಿಕ್ಷಕರಿಗೆ ಕಾನೂನಿನ ಪಾಠ ಮಾಡೋದ್ರ ಜೊತೆಗೆ ಸೆರೆವಾಸದ ಪಾಠ ಕಲಿಸಲಾಗ್ತಾ ಇದೆ. ಅನಧಿಕೃತವಾಗಿ ಶಾಲೆ ನಡೆಸ್ತಾ ಇದ್ದ ಶಾಲೆಯ ಮುಖ್ಯಸ್ಥ ಅಕ್ಷಯ್ ಶಾಂತರಾಮ ಮತ್ತು ಈತನ ಪತ್ನಿ ಆನಂದಿ ಹಿಂದೂಲಕ್ಕರ್ ಸೇರಿದಂತೆ ಒಟ್ಟು 4 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆಯೇ ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಬಂದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಈ ವೇಳೆ ಇದೇ ಶಾಲೆಯಲ್ಲಿದ್ದ ಮಕ್ಕಳನ್ನ ತಮ್ಮ ಪೋಷಕರು ಮನೆಗೆ ಕರೆದೊಯ್ದಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಜೆಎಂಎಫ್ಸಿ ಪ್ರಧಾನ ನ್ಯಾಯಾಧೀಶ ಮುರುಗೇಶ್ ತುಬಾಕಿ ಖುದ್ದು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಳೆದ 7 ವರ್ಷಗಳಿಂದ ಈ ಶಾಲೆ ನಡೀತಾ ಇದ್ರೂ ಯಾವುದೇ ಅನುಮತಿ ಪಡೆದಿರಲಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಮಾತ್ರ ಕೈಕಟ್ಟಿ ಕೂತಿದ್ರು. ಯಾವಾಗ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಶಾಲೆಗೆ ಬೀಗ ಹಾಕೋ ಮೂಲಕ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಇದು ಕಳೆದ 6 ವರ್ಷ 7 ವರ್ಷದಿಂದ ನಡ್ಕೊಂಡು ಬಂದಿದೆ ಅಂತಾದರೆ ಯಾವ ಸರ್ಕಾರದ ಯಾವುದೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿನ ಇಲಾಖೆಯ ಅಧಿಕಾರಿಗಳಿಗೆ ಇದು ಗೊತ್ತಿಲ್ಲ ಅಂತಾದರೆ ಆ ಡಿಪಾರ್ಟ್ಮೆಂಟ್ ಅಥವಾ ಅಧಿಕಾರಿಗಳನ್ನು ಇದಕ್ಕೆ ಹೊಣೆ ಮಾಡಬೇಕಾಗುತ್ತೆ, ಜವಾಬ್ದಾರಿ ಮಾಡಬೇಕಾಗುತ್ತೆ ಅವರು. ಒಟ್ನಲ್ಲಿ ದೇವರ ಸ್ವರೂಪದಲ್ಲಿದ್ದ ಮಕ್ಕಳ ಮೇಲೆ ಕೈ ಎತ್ತಿದವರಿಗೆ ತಕ್ಕ ಶಿಕ್ಷೆ ಆಗಿದೆ. ಶಾಲೆಗೆ ಬೀಗ ಬೀಳೋದಷ್ಟೇ ಅಲ್ಲ, ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.